ನಾವು ನಾರಾಯಣ ಹೆಲ್ತ್ ಮೈಸೂರು ವತಿಯಿಂದ ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಈ ಮಾವುತರು, ಕಾವಾಡಿಗರು ಮತ್ತು ಅವರ ಫ್ಯಾಮಿಲಿ ಕುಟುಂಬದವರಿಗೆ ಏನು ಇದನ್ನು ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಈಗ ಆನೆಯ ಆರೋಗ್ಯವನ್ನು ಮಾವುತರು ಕಾಪಾಡ್ತಾರೆ, ಮಾವುತರ ಆರೋಗ್ಯವನ್ನು ನಾವು ಕಾಪಾಡೋ ಒಂದು ಪಣ ತೊಟ್ಟಿದ್ದೀವಿ. ಸೊ ಅವ್ರಿಗೆ ಕಾರ್ಡಿಯಾಕ್ ಸ್ಕ್ರೀನಿಂಗ್ ಆಗಲಿ ವಿತ್ ECG ಆ್ಯಂಡ್ ಎಕೋ, ಕ್ಯಾನ್ಸರ್ ಸ್ಕ್ರೀನಿಂಗ್ ವಿತ್ ಐ ಬ್ರೆಸ್ಟ್, ಅದು ಒಂದು ಲೇಟೆಸ್ಟ್ ಟೆಕ್ನಾಲಜಿ. ಅದರಲ್ಲಿ ಯಾವುದೇ ಥರ ವಿಕಿರಣ ಇಲ್ದಂಗೆ ನಾವು ಡಿಟೆಕ್ಟ್ ಮಾಡೋದಾಗಲಿ, ಅವರ ಫ್ಯಾಮಿಲಿ ಫೀಮೇಲ್ ಅಬೋವ್ 40 ಏಜ್. ಆಮೇಲೆ ನಾವಿಲ್ಲಿ ಒಬ್ಬರು ತಜ್ಞ ವೈದ್ಯರನ್ನ ಕರ್ಕೊಂಡು ಬಂದಿದ್ದೀವಿ, ಫಿಸಿಷಿಯನ್. ಅವ್ರು ಯಾವುದೇ ಥರ ಪ್ರಾಬ್ಲಮ್ ಇರ್ಬೋದು, ಶುಗರ್ ಇರ್ಬೋದು, ಕ್ಯಾನ್ಸರ್ ಸ್ಕ್ರೀನಿಂಗಲ್ಲಿ ಡಿಟೆಕ್ಟ್ ಆಗಿರ್ಬೋದು, ಅದಕ್ಕೆ ಫರ್ದರ್ ಯಾವ ಥರ ಟ್ರೀಟ್ಮೆಂಟ್ ಬೇಕು, ಅವ್ರಿಗೆ ಏನು ಬೇಕು ಅನ್ನೋದನ್ನು ಗೈಡ್ ಮಾಡಿ ನೆಕ್ಸ್ಟ್ ಅವ್ರಿಗೆ ಫರ್ದರ್ ಚಿಕಿತ್ಸೆ ಕೊಡಿಸೋಂಥದ್ದು ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈ ದಸರಾ ಇದಕ್ಕೆ ಒಂದು ನಮ್ಮದು ಅಳಿಲು ಸೇವೆ ಅಂತ ನಾವು ಇದನ್ನು ಫ್ರೀಯಾಗಿ ಮಾಡ್ತಾ ಇದ್ದೀವಿ ನಾರಾಯಣ ಹೆಲ್ತ್ ಮೈಸೂರು ವತಿಯಿಂದ. ಸರ್ ಇದು ದಸರಾ ಒಂದೇ ಅಂತಲ್ಲ, ನಾವು ಕಂಟಿನ್ಯೂಸ್ ಆಗಿ ಮೈಸೂರು ಮತ್ತು ನಿಯರ್ ಬೈ 5 ಜಿಲ್ಲೆಗಳಲ್ಲಿ ಈ ಥರ ಒಂದು ಎಲ್ಲ ಪ್ರೋಗ್ರಾಮ್ಗಳನ್ನು ದಿನನಿತ್ಯ 1 ಅವರ್ದ ಅದರ್ ಕ್ಯಾಂಪ್ಸ್ ನಾವು ಮಾಡ್ತಾನೆ ಇರ್ತೀವಿ. ಸೊ ಇದು ಯಾಕಂದರೆ ನಾವು ಪಬ್ಲಿಕ್ನ ಹೆಲ್ತನ್ನು ಇದನ್ನು ಮಾಡಬೇಕು ಅನ್ನೋದು ನಮ್ಮದು ಇಚ್ಛೆ ಇರೋದು. ನನ್ನ ಹೆಸರು ಡಾಕ್ಟರ್ ದೀಪಕ್ ಅಂತ, ವೈದ್ಯಕೀಯ ಅಧೀಕ್ಷಕರು ನಾರಾಯಣ ಆಸ್ಪತ್ರೆ ಮೈಸೂರು. 24ಕ್ಕೆ ಆಗಮಿಸಿರ್ತಕ್ಕಂಥ 14 ಆನೆಗಳು ಮತ್ತು ಅದರ ಆನೆಗಳು, ಅದ್ರ ಜೊತೆ ಆಗಮಿಸಿರ್ತಕ್ಕಂಥ ಮಾವುತರು ಮತ್ತು ಕಾವಾಡಿಗರು, ಅವರ ಕುಟುಂಬ ವರ್ಗದವರು, ಸುಮಾರು ವರ್ಷಗಳಿಂದ ಕಾಡಲ್ಲಿ ಜೀವನ ಸಾಗಿಸ್ತಾ ಇರೋರು. ಓನ್ಲಿ ಏನಂದರೆ ಆ ದಸರಾ ಟೈಮಲ್ಲಿ ಮಾತ್ರ ಅವರು ಅರಮನೆ ಈ ಮೈಸೂರನ್ನ ನಗರಕ್ಕೆ ಬರ್ತಾರೆ. ಹಾಗಾಗಿ ಅವರ ಹೆಲ್ತ್ ಕಂಡೀಷನನ್ನು ಅವರು ಯಾವತ್ತೂ ನೋಡ್ಕೊಂಡಿರೋದಿಲ್ಲ. ಆ ಉದ್ದೇಶಕ್ಕಾಗಿ ಇವತ್ತು ನಾವು ಅವರ ಮಾವುತರು, ಕಾವಾಡಿಗರು ಮತ್ತು ಅವರ ಕುಟುಂಬ ವರ್ಗದವರಿಗೆ ಇವತ್ತು ಹೆಲ್ತ್ ಚೆಕಪ್ ಪರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ನಾರಾಯಣ ಹೆಲ್ತ್ ಅವರು ನಾವು ಸಪೋರ್ಟ್ ಮಾಡ್ತೀವಿ ಸರ್ ಇದನ್ನು ಅಂತ ಹೇಳ್ಬಿಟ್ಟು ಒಂದು ಸರ್ವಿಸ್ ಥರ ಅಂತೇಳಿ ಇವತ್ತು ಅವರೇ ಮುಂದೆ ಬಂದು ಈ ಕ್ಯಾಂಪನ್ನು, ಹೆಲ್ತ್ ಕ್ಯಾಂಪನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ಜನರಲ್ ಚೆಕಪ್ಪು, BMD, ಇಕೋ, ಆಮೇಲೆ ECG ಇವೆಲ್ಲ ಇದು ಚೆಕಪ್ಸು, ಇದನ್ನು ಹೆಲ್ತ್ ಚೆಕಪ್ಸ್ಗಳನ್ನು ಮಾಡ್ತಾಯಿದ್ದೀವಿ. ಸುಮಾರು ಎಷ್ಟು ಜನ ಇದ್ದಾರೆ ಸರ್? ಸುಮಾರು 150ಕ್ಕೂ ಅಧಿಕ ಇದ್ದಾರೆ. ಯಾಕೆಂದರೆ ನಮಗೆ ಅವ್ರ ಕುಟುಂಬ ಅದೆಲ್ಲ ಸೇರಿದರೆ 150ಕ್ಕೂ ಅಧಿಕ ಆಗ್ತಾರೆ ಸರ್. ಈಗ ಅಂದರೆ ಇನ್ ಕೇಸ್ ಏನಾದರೂ ಯಾರಿಗೂ ಆ ಥರ ಆಗಲಿಕ್ಕಿಲ್ಲ, ಏನಾದರೂ ಸೀರಿಯಸ್ ಆ ಥರ ಇದ್ದಿದ್ರೆ? ಇಲ್ಲ, ಈಗ ಚೆಕಪ್ ಆಗ್ತಾ ಇರೋ ಇದ್ರ ಪ್ರಕಾರ ಈಗಿಗೂ ಯಾವುದೂ ಇದು ಇಲ್ಲ, ಸಮಸ್ಯೆಗಳಿಲ್ಲ, ಯಾರಿಗೂ ಹೆಲ್ತ್ ಸಮಸ್ಯೆಗಳಿಲ್ಲ. ಸೊ ಆ ಥರ ಏನಾದರೂ ಸೀರಿಯಸ್ ಇಶ್ಯೂಸ್ಗಳಿದ್ದರೆ, ಏನಾದರೂ ಇಶ್ಯೂಸ್ ಕಂಡು ಬಂದರೆ ಅವ್ರು ನಾರಾಯಣ ಹೆಲ್ತ್ ಅವರು ವಿತ್ ಕನ್ಸೆಷನ್ನು ಮತ್ತು ಫ್ರೀ ಆಫ್ ಕಾಸ್ಟಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು ಅದನ್ನು ಮುಂದೆ ಫಾಲೋ ಅಪ್ ಮಾಡಿ ಕೊಡಿಸ್ತೀವಿ. ತಾಲೀಮ್ ನಡೀತಾ ಇದೆ. ಕಂಜನ್ ಆರೋಗ್ಯ ಆಗಿದೆ ಸರ್? ಈಗ ಕಂಜನ್ ತುಂಬ ಚೆನ್ನಾಗಿದ್ದಾನೆ, ತಾಲೀಮಲ್ಲಿ ಭಾಗಿಯಾಗ್ತಾ ಇದ್ದಾನೆ. 3 ದಿನಗಳಿಂದ ಅವನು ತಾಲೀಮಲ್ಲಿ ಭಾಗಿಯಾಗಿದ್ದಾನೆ. ಸರ್ ಯಾವ್ಯಾವೆಲ್ಲ ಆನೆಗಳಿಗೆ ಭಾರ ಹೊರಿಸೋಕೆ ಅಂತ ಪ್ಲಾನ್ ಆಗ್ತದೆ? ಆಲ್ರೆಡಿ ನಾವು ಭಾರ ವರ್ಷ ಇದರಲ್ಲಿ ಅಭಿಮನ್ಯುಗೆ ಹೊರಿಸಿದ್ದೀವಿ, ಧನಂಜಯ್ಗೆ ಹೊರಿಸಿದ್ದೀವಿ, ಮಹೇಂದ್ರ, ಗೋಪಿ, ಆಮೇಲೆ ಭೀಮಾ. ಸೊ ಈಗ ಏಕಲವ್ಯಗೆ ಕೊನೆಯದಾಗಿ ಅವನಿಗೊಂದು ಹೊರಿಸ್ತೀವಿ. ಸೊ 5ರಿಂದ 6 ಆನೆಗಳಿಗೆ ನಾವು ಅಂಬಾರಿ ತಾಲೀಮನ್ನು ಕೊಡುತ್ತೀವಿ. ನಿಶಾನೆ ಆನೆ ಯಾವುದು ಅಂತ? ನಿಶಾನೆ ಆನೆನ ಇನ್ನೂ ಒಂದು ಆಲ್ರೆಡಿ ಗ್ರೇಡನ್ನು ನಾವು ಗ್ರೇಡ್ ಕಾರ್ಡನ್ನು ಮಾಡ್ತಾ ಇದ್ದೀವಿ. ಸೊ ಇನ್ನು 1 ವೀಕಲ್ಲಿ ತಮಗೆ ತಿಳಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.